ನಮ್ಮ ಸೀನಿಯರ್ಸ್ ಎಲ್ಲ ಎಸ್ಕೇಪ್ ಗುರು ಆ್ಯಂಡ್ ಇವತ್ತು ನನ್ನ ಸಬ್ಸ್ಕ್ರೈಬರ್ಸ್ ಕೂಡ ಮೀಟ್ ಮಾಡಿದ್ರು. ಎಲ್ಲ ಹೇಳ್ತೀನಿ. ವೆಲ್ಕಮ್ ಬ್ಯಾಕ್ ಟು ನನ್ನ ಕತೆ ನಿಮ್ಮ ಜೊತೆ ಸೀರೀಸ್ ಡೇ 37ಗೆ ಇವತ್ತು ಪಟ 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 ಅಂತ ತಿನ್ಕೊಂಡು ಇವತ್ತು ಕಾಲೇಜ್ಗೆ ಹೋದೆ. ಇವತ್ತು ಎಷ್ಟೊಂದು ವಿಷಯಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು. ನನ್ನ ಸಬ್ಸ್ಕ್ರೈಬರ್ಸ್ ನಾವು ಮೀಟ್ ಮಾಡಿದ್ದು ಎಲ್ಲನೂ ಕೂಡ. ಆ್ಯಂಡ್ ನಾವು ಗ್ರಾಫ್ನ ಸಬ್ಮಿಟ್ ಮಾಡೋಣ ಅಂತ ಇದು ಯಾವಾಗಲೂ ಕೊಡಬೇಕಿತ್ತು. ಒಂದು ತಿಂಗಳಾದಮೇಲೆ ಸಬ್ಮಿಟ್ ಮಾಡ್ತಿದ್ದೀವಿ. ಅಟ್ಲೀಸ್ಟ್ ನಾವು ಸಬ್ಮಿಟ್ ಮಾಡ್ತಾಯಿದ್ದೀವಿ, ಅದಕ್ಕೆ ಖುಷಿ ಪಡಬೇಕು. ಎಷ್ಟೊಂದೆಲ್ಲ ಸಬ್ಮಿಟೇ ಮಾಡಿಲ್ಲ. ಅದಾದಮೇಲೆ ನಾನು ಮೇಘನ್ ಸ್ಲಿಪ್ಪರ್ನ ಕದ್ದಿ ಬಚ್ಚಿಟ್ಬಿಟ್ಟಿದ್ದೆ. ಅವಳಿಗೆ ಗೊತ್ತೇ ಆಗಿಲ್ಲ. ಮಂಗು ನನ್ನ ಮಗಂದು 1 ಅವರ್ ಆದರೂ ಹಂಗೆ ಕುತ್ಕೊಂಡೈತೆ, ಅದಕ್ಕೆ ಗೊತ್ತೇ ಆಗಿಲ್ಲ. ಅದಾದ್ಮೇಲೆ ಹುಡ್ಕಕ್ಕೆ ಹೋಗೋಳೆಗರು ಕೊನೆಗೂ ಸಿಕ್ಬಿಡ್ತು. ಅದೇನೋ ಈ ಥರ ಕಿತಾಪತಿ ಮಾಡಿ ನಮ್ಮ ಮೇಘನ್ ರೇಗಿಸ್ಲಿಲ್ಲ ಅಂದರೆ ನಂಗೆ ಅದಿನ ಸಮಾಧಾನನೇ ಆಗಲ್ಲ. ನಮ್ಮ ಸೀನಿಯರ್ಸೇ ಕೇಳಿದ್ರು ನಮ್ಮನ್ನೆಲ್ಲ ಬ್ಲಾಗಲ್ಲಿ ಹಾಕಲ್ವಾ ಅಂತ. ತೋರ್ಸೋಣ ಅನ್ನಷ್ಟೊತ್ತಿಗೆ ಅದು ಯಾಕೆ ಹಿಂಗೆ ಓಡೋದ್ರು ಅಂತಲೇ ಗೊತ್ತಿಲ್ಲ. ಫೋನ್ ಹಿಂಗೆ ತೆಗ್ದಷ್ಟೇ ವಿಡಿಯೋ ಮಾಡೋಣ ಅಂತ ಜೂಟು ಎಲ್ಲ. ಇವತ್ತು ನನ್ನ ಫಾಲೋವರ್ಸ್ ಸಬ್ಸ್ಕ್ರೈಬರ್ಸ್ ಅಂತ ಒಬ್ಬರು ಐಶು, ಇನ್ನೊಬ್ರು ತೃಪ್ತಿ ಅಂತ. ನಂಗೆ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಅಕ್ಕನ ಫಾಲೋ ಮಾಡಿ ನನಗಂತೂ ತುಂಬ ಖುಷಿ ಆಯಿತು ಅವ್ರನ್ನ ಬಂದು ನನ್ನ ಮಾತಾಡ್ಸಿದ್ದು. ಬಿಕಾಸ್ ಇವರು PU ಸ್ಟೂಡೆಂಟ್ಸ್ ಆಯಿತಾ. ಡಿಗ್ರಿ ಅವ್ರು ಬಂದರು ನಂಗೆ ಮಾತಾಡ್ಸಿದ್ರು. ಅಷ್ಟೊಂದು ಶಾಕ್ ಆಗ್ತಿತ್ತು ಗೊತ್ತಿಲ್ಲ. ಬಟ್ PU ಸ್ಟೂಡೆಂಟ್ಸ್ ಬಂದು ಮಾತಾಡ್ಸಿದಾಗ PU ಸ್ಟೂಡೆಂಟ್ಸ್ವರೆಗೂ ನನ್ನ ವೀಡಿಯೋಸ್ ರೀಚ್ ಆಗ್ತಿದೆಯಾ ಅಂತ ಗೊತ್ತಾಗಿ ತುಂಬ ಖುಷಿ ಆಯಿತು. ಅವ್ರೊಂದು ಚೂರು ಹೆಸಿಟೇಟ್ ಮಾಡ್ದಂಗೆ ಬಂದು ನನ್ನ ಮಾತಾಡ್ಸಿದ್ರು. ಆ್ಯಂಡ್ ನಮ್ಮ ಮೇಘ ಗೊತ್ತಲ್ಲ, ಮೇಕಪ್ ಆರ್ಟಿಸ್ಟ್, ವೀಡಿಯೋಗ್ರಾಫರ್ ಎಲ್ಲ. ನಾನು ರೀಲ್ ಶೂಟ್ ಮಾಡಿಕೊಂಡು ಅಸೈನ್ಮೆಂಟ್ ಮಾಡಿಕೊಂಡು ಮನೆಗೆ ಬಂದೆ. ಮತ್ತೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಟಾಟಾ ಬಾಯ್ ಬಾಯ್, ಸಿ ಯು. ಒಂದು ರೀಲ್ಸ್ ಮಾಡಿಕೊಂಡು ಅಸೈನ್ಮೆಂಟ್ ಬರ್ಕೊಂಡು ನನ್ನ ಮನೆಗೆ ಬಂದೆ. ಮತ್ತೆ ನಾಳೆ ಸಿಗ್ತೀನಿ. ಎಲ್ಲರಿಗೂ ಟಾಟಾ ಬಾಯ್ ಬಾಯ್. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.